ಮುಂಬೈ ದಾಳಿ ಮಾಸ್ಟರ್ ಮೈಂಡ್ಗೆ ರಾಜಾತಿಥ್ಯ. ಲಷ್ಕರ್ ಉಗ್ರನಿಗೆ ಶುರುವಾಗಿದ್ಯಾ ಪ್ರಾಣ ಭೀತಿ? ಒಂದಂತೂ ನಿಶ್ಚಿತ, ಭಾರತ ದೃಢ ಸಂಕಲ್ಪ ಮಾಡಿಯಾಗಿದೆ. ಉಗ್ರವಾದವನ್ನ ಬೇರು ಸಹಿತ ಕಿತ್ತು ಹಾಕಲೇಬೇಕು ಅನ್ನುವ ಸಂಗ್ರಾಮದಲ್ಲಿ ಶಂಕನಾದ ಮೊಳಗೆಯಾಗಿದೆ. ಮೋದಿಯ ಈ ಅಶ್ವಮೇಧ ಯಾಗದ ಕುದುರೆ ಲಗಾಮು ಇದೀಗ ಭಾರತೀಯ ಸೇನೆ ಕೈಯಲ್ಲಿದೆ. ಪಾಕಿಸ್ತಾನದ ಒಳಗೆ ನುಗ್ಗಲಿರುವ ಮೋದಿಯ ಈ ಅಶ್ವ ವೇಗದ ಕುದುರೆಯನ್ನ ಎದುರಿಸಿ ನಿಲ್ಲುವ ತಾಕತ್ತು ಅಲ್ಲಿ ಯಾರಿಗೂ ಇಲ್ಲ. ಇವತ್ತಿನವರೆಗೂ ನಂದೇ ಅಂತಿದ್ದ ಲಷ್ಕರ್ ಉಗ್ರ ಹಫೀಜೆ ಸಯೀದ್ಗೂ ಇದೀಗ ನಿದ್ರೆಯಲ್ಲೂ ಭಾರತದ್ದೇ ಕನವರಿಕೆಯಾಗಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಹಫೀಜ್ಗೆ ಹೆಚ್ಚಿದ ಆತಂಕ. ನುಗ್ಗಿ ಹೊಡಿತೀವಿ ಅನ್ನುವ ಭಾರತದ ಮಾತಿಗೆ ವಿಲ. ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರ ಉಸಿರು ನಿಲ್ಲಿಸಿದವರ ಪ್ರಾಣ ಪಕ್ಷಿ ಹಾರೋವರೆಗೂ ಅವರುಗಳ ಆತ್ಮಕ್ಕೆ ಶಾಂತಿ ಇಲ್ಲ. ಈ ಹಿಂದೆ ಉರಿ ದಾಳಿಗೆ ಪ್ರತಿಕಾರವಾಗಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಬದಲಾದ ಭಾರತದ ಕೈಗನ್ನಡಿಯಾಗಿತ್ತು. ಈಗ ಪಹಲ್ಗಾಮ್ ಸರದಿ ಬಂಕರ್ ಸೇರಿರುವ ಜಿಹಾದಿ ಹೆಗ್ಗಣಗಳನ್ನ ಹೆಕ್ಕಿ ತೆಗೆದು ಬೇಟೆಯಾಡುವ ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ. ಇದೊಂದೇ ಬೆಳವಣಿಗೆ ರಾಜನಂತೆ ಮೆರೆತಿದ್ದ ಹಫೀಜ್ ಸಯೀದ್ಗೆ ಬಿಲ ಸೇರುವಂತೆ ಮಾಡಿದೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನುವ ಆತಂಕ 77 ವರ್ಷದ ನರರಾಕ್ಷಸನಿಗೆ ಇನ್ನಿಲ್ಲದ ಪ್ರಾಣ ಭೀತಿಯನ್ನ ತಂದಿದೆ. ಹಫೀಜ್ ಕಾವಲಿಗೆ 7 ಸುತ್ತಿನ ಪಹರೆ, ಪ್ಯಾರಾ ಕಮಾಂಡೋಗಳಿಂದ ಅತ್ಯುಗ್ರನಿಗೆ ಭದ್ರತೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತದಿಂದ ದಾಳಿ ಅಂತ ಕನವರಿಸ್ತಲೇ ಬರ್ತಾ ಇರುವ ಪಾಕ್ ಅದೆಷ್ಟರ ಮಟ್ಟಿಗೆ ಪತ್ತರಗುಟ್ಟಿದೆ ಅನ್ನೋದು ಸ್ಪಷ್ಟ. ಜಗತ್ತಿನ ಕಣ್ಣಲ್ಲಿ 2008ರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಸಯೀದ್ ಪಾಕ್ ಜೈಲಿನಲ್ಲಿದ್ದಾನೆ. ಭಾರತ ಮತ್ತು ಅಮೆರಿಕ ಪಾಲಿಗೆ ಮೋಸ್ಟ್ ವಾಂಟೆಡ್ ಆಗಿರುವ ಹಫೀಜ್ ಅಸಲಿಗೆ ಲಾಹೋರ್ನಲ್ಲಿರುವ ಮೊಹಲ್ಲಾ ಜೋಹರ್ನ ತನ್ನ ಬಂಗಲೆಯಲ್ಲಿದ್ದಾನೆ. ಈ ಬಂಗಲೆಯ ಕಾವಲಿಗೆ ಇದೀಗ ಪಾಕ್ ಸರ್ಕಾರ ಮತ್ತು ಐಎಸ್ಐ 7 ಸುತ್ತಿನ ಕೋಟೆ ಕಟ್ಟಿದೆ. ಹಫೀಜ್ ಭದ್ರತೆಯ ಹೊಣೆಯನ್ನ ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಪ್ಯಾರಾ ಕಮಾಂಡೋಗಳ ಹೆಗಲಿಗೆ ಏರಿಸಲಾಗಿದೆ. ಬೃಹತ್ ಬಂಗಲೆಯ 1 ಕಿಲೋಮೀಟರ್ ವ್ಯಾಪ್ತಿ ಸುತ್ತಲೂ ಸಿಸಿಟಿವಿ ಕಣ್ಗಾವಲು ಕಲ್ಪಿಸಲಾಗಿದೆ. ಭದ್ರತಾ ಪಡೆಗಳ ಕಂಟ್ರೋಲ್ ರೂಮ್ ಕೂಡ ತೆರೆಯಲಾಗಿದ್ದು 24 ಗಂಟೆ ಹದ್ದಿನ ಕಣ್ಣಿಟ್ಟು ಕಾವಲು ಕಾಯಲಾಗ್ತಾ ಇದೆ. ಹಫೀಜ್ ಮನೆಗೆ ಈಗ ಒಂದು ಸಬ್ ಜೈಲಿಗೆ ನೀಡುವಂತಹ ಭದ್ರತೆ ಜೊತೆಗೆ ಪ್ಯಾರಾ ಕಮಾಂಡೋಗಳನ್ನ ನಿಯೋಜಿಸಲಾಗಿದೆ. 46 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಉಗ್ರ 2022 ಹಾಗೂ 2019ರ ಭಯೋತ್ಪಾದನಾ ಕೃತ್ಯ ಕೇಸ್ಗಳಲ್ಲಿ ಕ್ರಮವಾಗಿ ಹಫೀಜ್ ಸಯೀದ್ 31 ಹಾಗೂ 15 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. ಆದರೆ ಐಎಸ್ಐ ಕೃಪಾಶೀರ್ವಾದದಲ್ಲಿರುವ ಹಫೀಜ್ ತನ್ನ ಮನೆಯಲ್ಲಿಯೇ ಹಾಯಾಗಿದ್ದಾನೆ. ಅಷ್ಟೇ ಅಲ್ಲ, 2 ವರ್ಷದಲ್ಲಿ 24 ಬಾರಿ ಸಾರ್ವಜನಿಕ ಸಭೆಗಳಲ್ಲಿ ಸಯೀದ್ ಪ್ರತ್ಯಕ್ಷನಾಗಿದ್ದ. ಸಾಲದಕ್ಕೆ ಪಿಒಕೆಯಲ್ಲಿರುವ ಉಗ್ರರ ಲಾಂಚ್ ಪ್ಯಾಡ್ಗಳಿಗೂ ಭೇಟಿ ನೀಡಿದ್ದಾನೆ. ಇಂತಹ ಉಗ್ರನ ಸಂಹಾರಕ್ಕೆ ಭಾರತವಂತೂ ಕಂಕಣ ತೊಟ್ಟೆಯಾಗಿದೆ. ಎಂಥ ಭದ್ರಕೋಟೆಯಲ್ಲಿಯೇ ಕುಳಿತಿದ್ರೂ ರಣಬೇಟೆಗಾರನ ಕಣ್ಣಿಂದ ಈ ಬಾರಿ ಪಾರಾಗುವ ಮಾತೇ ಇಲ್ಲ ಅನ್ನುವ ಲಕ್ಷಣಗಳು ಕಾಣ್ತಾ ಇವೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.